ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹಳೆ ವಿಡಿಯೋ. ಹುಬ್ಳಿಲಿದ್ದಾಗ ಸೀದಾ ರೋಡ್ ಮಠಕ್ಕೆ ವಿಸಿಟ್ ಮಾಡಿದ ವಿಡಿಯೋ. ನಾನು ಇವಾಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂದು ಐಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದು 2-3 ಡೇಸು. ಇವಾಗ ಫೋನ್ ಸರಿ ಮಾಡಿಸಿದ್ದೀನಿ. ಸೊ ಇನ್ನೂ 2 ವೀಡಿಯೋಸ್ ಇದೆ ಹುಬ್ಳಿಲಿರೋದು, ಅದೆಲ್ಲನೂ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾವು ಸೀದಾ ರೋಡ್ ಮಠಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ತಂಗಿ ಮತ್ತು ಮಮ್ಮಿ ಅಪ್ಪಾಜಿ ಹೋದರು ಅವ್ರ ಮನೆಗೆ. ಫಂಕ್ಷನ್ ಮಾರನೇ ದಿನ ಹೋಗ್ತಾ ಇದ್ದೀವಿ. ಅನ್ನ ಕರ್ಕೊಂಬಂದ ನಮ್ಮ ಅಕ್ಕರಿಬ್ಬರು, ಹಾಗೆ ನಮ್ಮ ತಂಗಿ ಅಕ್ಕನ ಮಕ್ಕಳು, ನಮ್ಮ ಅಣ್ಣನ ಮಗಳು ಎಲ್ಲರೂ ಬಂದ್ವಿ. ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಮತ್ತು ನಮ್ಮ ಮಮ್ಮಿ ದೊಡ್ಡಮ್ಮ ಆಂಟಿನ ಕರ್ಕೊಂಬರ್ತೀನಿ ಅಂತ ಅಣ್ಣ ಹೋದ. ಇದು ನಮ್ಮ ಆಂಟಿ ಮನೆಯಿಂದ ಹತ್ರನೇ ಇರೋದು, ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಇರೋದು. ನಮ್ಮ ಆಂಟಿ ಮನೆ ಇರೋದು ಲೋಹಿಯಾ ನಗರ, ಈ ಸೀದಾ ರೋಡ್ ಮಠ ಇರೋದು ಶ್ರೀನಿವಾಸ ನಗರ. ಹತ್ರನೇ ಇದೆ, ತುಂಬ ದೂರ ಏನಿಲ್ಲ. ಗೇಟ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋದ ಅಣ್ಣ ಮಮ್ಮಿಯವ್ರನ್ನ ಕರ್ಕೊಂಬರ್ತೀನಿ ಅಂತ. ನಾವು ಸ್ಲೀಪರ್ನ ಅಲ್ಲಿ ಕೌಂಟರಲ್ಲಿ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಸ್ಲೀಪರ್ಗೆ ದುಡ್ಡು ತೊಗೊಂಡು ಇಟ್ಕೋತಾರೆ, ಇಲ್ಲಿ ಮಾತ್ರ ಫ್ರೀ ಇದೆ. ಅದನ್ನು ನೋಡಿ ನನಗಂತೂ ಆಶ್ಚರ್ಯ ಆಯಿತು. ಈಗ ಫಸ್ಟ್ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ವಿಸಿಟ್ ಮಾಡ್ತಾಯಿದ್ದೀವಿ. ಒಳಗಡೆ ಫೋನ್ ಅಲವಿಲ್ಲ ಅಂದರು, ಸೊ ಹಾಗಾಗಿ ಜಾಸ್ತಿ ಶೂಟ್ ಮಾಡಲಿಲ್ಲ. ನೆಕ್ಸ್ಟ್ ಆ ಕಡೆ ಮಂಟಪದಲ್ಲಿ ಶೂಟ್ ಮಾಡೋಣ ಅಂತ ಆಫ್ ಮಾಡಿಬಿಟ್ಟೆ ಅಷ್ಟೇ. ದರ್ಶನ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಮಮ್ಮಿ ಮತ್ತು ಆಂಟಿ ದೊಡ್ಡಮ್ಮ ಆಮೇಲೆ ಬಂದು ಅವರು ದರ್ಶನ ಮಾಡ್ತಾಯಿದ್ದಾರೆ. ನಾವು ಇಲ್ಲೇ ಮಂಟಪದಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಫುಲ್ ಎಲ್ಲ ಸ್ಟೋನಿಂದ ಮಾಡಿರೋದು, ಗ್ಲಾಸಿಂದ ಮಾಡಿರೋದು. ನಾನಿದು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಲಾಸ್ಟ್ ಒಂದು 4-5 ಇಯರ್ ಬ್ಯಾಕ್ ಹುಬ್ಳಿಗೆ ಬಂದಾಗ ವಿಸಿಟ್ ಮಾಡಿದ್ದೆ. ಇವಾಗ ಬರ್ತಾ ಇರೋದು ಮತ್ತು ಫ್ಯಾಮ್ಲಿ ಜೊತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಮಮ್ಮಿಯವರೆಲ್ಲ ಬಂದಮೇಲೆ ಹೋಗಿ ಪ್ರಸಾದ ಮಾಡಬೇಕು. ಇಲ್ಲಂತೂ ಪ್ರಸಾದ ಎನಿ ಟೈಮ್ ಇರುತ್ತೆ, ಇದೇ ದಿನ ಅಂತಲ್ಲ, ದಿನಾನೂ ಇರುತ್ತೆ. 3 ಟೈಮ್ಸು, ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ ಮತ್ತು ಸಂಜೆ ಊಟನೂ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾವು ಪ್ರಸಾದ ಟೈಮಿಗೆ ಬಂದ್ವಿ. 1:30 ಆಗಿದೆ, ಈಗ ಊಟ ಸ್ಟಾರ್ಟ್ ಆಗಿದೆ. ಈಗ ದರ್ಶನ ಮುಗಿಸ್ಕೊಂಡು ಊಟ ಮಾಡಿಬಿಟ್ಟೆ ಹೊರಡಬೇಕು. ಪಾಯಸ ಮತ್ತು ಕಡಲೆಕಾಳು ಪಲ್ಯಕ್ಕೂ ಹಾಕಿದರು. ನಮ್ಮ ಮಕ್ಕಳು ಆಲ್ಮೋಸ್ಟ್ ಊಟ ಮಾಡಿ ಬಂದಿದ್ದರು. ಸಿಹಿ ಅಂತೂ ಹೋಗಲ್ಲ ಅವ್ರಿಗೆ, ತಿನ್ನಲಿಲ್ಲ. ಅನ್ನ ಸಾರು ಹಾಕಿದ್ಮೇಲೆ ತಿನ್ನಿಸ್ಬೇಕು ಅವ್ರಿಗೆ. ಪಾಯಸ ಚೆನ್ನಾಗಿತ್ತು, ನಾನೇ ತಿನ್ಕೊಂಡೆ. ಇವ್ರಿಗೇನು ಹೊಟ್ಟೆ ಹಸ್ತಿರ್ಲಿಲ್ಲ, ಊಟ ಆಡ್ತಾಯಿದ್ರು. ನನ್ನ 2 ಮಕ್ಕಳು, ನಮ್ಮ ಅಣ್ಣನ ಮಗಳು, 3 ಜನನು. ಮತ್ತು ಸ್ವಲ್ಪ ಪಲಾವು ಹಾಕ್ತಾಯಿದ್ರು. ಅನ್ನ ಸಾರು ಇತ್ತು. ನಾನೇನು ಪಲಾವ್ ಹಾಕಿಸ್ಕೊಂಬರ್ಲಿಲ್ಲ, ನಮ್ಮ ಅಕ್ಕ ಹಾಕ್ಬಿಟ್ಟು ಕೊಟ್ಟರು. ಸ್ವಲ್ಪ ಅನ್ನ ಸಾರು ಹಾಕಿಸ್ಕೊಂಬಂದೆ. ಚೆನ್ನಾಗಿತ್ತು, ಊಟ ಎಲ್ಲ ಮಾಡ್ಕೊಂಡ್ವಿ. ಈ ದೇವಸ್ಥಾನದಲ್ಲಿ ಏನು ಇನ್ನೊಂದು ವಿಶೇಷ ಅಂದರೆ, ಒಂದು ಚೂರು ಅಕ್ಕಿ ಊಟವನ್ನು ಬಿಡೋಂಗಿಲ್ಲ. ಅನ್ನ ತಟ್ಟೆಯಲ್ಲಿ ಬಿಟ್ಟರೆ ಅಲ್ಲಿ ವಾಶ್ ಮಾಡೋಕ್ಕೆ ಬಿಡೋದೇ ಇಲ್ಲ, ತಿಂದೇ ಬರಬೇಕು. ಸೊ ಹಾಗಾಗಿ ಅನ್ನ ವೇಸ್ಟ್ ಮಾಡಬಾರ್ದು ಅನ್ನೋದೊಂದೇ ಉದ್ದೇಶ. ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿನ್ನಬೇಕು ಅಷ್ಟೇ. ಎಲ್ಲೇ ಹೋದರೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿನ್ನಿ. ಒಂದೊಂದು ಅಕ್ಕಿ ಕಾಳನ್ನು ತುಂಬ ಇಂಪಾರ್ಟೆಂಟು. ಅನ್ನನ ವೇಸ್ಟ್ ಮಾಡಬೇಡಿ ಯಾರು. ಹಾಗೆ ಹೊರಗಡೆ ಬಂದ್ವಿ. ಇಲ್ಲೊಂದು ಶಿವನ ಟೆಂಪಲ್ ಇದೆ, ಫಸ್ಟ್ ಗೇಟ್ ಆಚೆ ಕಡೆ ಇದೆ. ಇಲ್ಲಿ ಸ್ವಲ್ಪ ನಮಸ್ಕಾರ ಮಾಡಿಬಿಟ್ಟು ಮಕ್ಕಳಂತೂ ಕಾಯ್ತಾ ಇದ್ದಾರೆ. ದೇವಸ್ಥಾನ ಅಂದರೆ ಹೊರಗಡೆ ಜಾತ್ರೆ ಇದ್ದೇ ಇರುತ್ತೆ. ಟಾಯ್ಸ್ ಕೊಡಿಸು ನಮ್ಮ ಮಕ್ಕಳು ಮತ್ತು ನಮ್ಮ ಅಣ್ಣನ ಮಗಳು.
ಸೊ ಅವ್ರಿಗೇನಾದರೂ ಒಂದು ಕೊಡಿಸ್ಲೇಬೇಕು, ಇಲ್ಲಾಂದರೆ ಬಿಡೋಲ್ಲ. ಏನಾದರೂ ಒಂದು ಕೊಡಿಸ್ಕೊಂಡು ಹೊರಡ್ಬೇಕು ಇವಾಗ. ನನ್ನ ಮಕ್ಕಳಿಬ್ಬರು ಲಾರಿ ತೊಗೊಂಡ್ರು 100 ರೂಪಾಯಿ ಕೊಟ್ಟು. ನಮ್ಮ ಅಣ್ಣನ ಮಗಳು ಬ್ಯಾಟು ಬಾಲು ತೊಗೊಂಡ್ಲು. ಹಾಗೆ ನಮ್ಮ ಅಕ್ಕನ ಮಗಳು ಸ್ವಲ್ಪ ರಬ್ಬರ್ ಬ್ಯಾಂಡು ಏನೋ ಸ್ವಲ್ಪ ತೊಗೊಂಡ್ರು ಅಷ್ಟೇ. ಹಾಗೆ ಆನ್ ದಿ ವೇ ಹೋಗ್ತಾ ಇನ್ನೊಂದು ಟೆಂಪಲ್ ಇದೆ ಇಲ್ಲೇ, ಜ್ಯೋತಿರ್ಲಿಂಗ ಟೆಂಪಲ್ಲು. ಸೊ ಅಲ್ಲಿಗೂ ವಿಸಿಟ್ ಮಾಡ್ತಾಯಿದ್ದೀವಿ. ಟೋಟಲ್ ನಮ್ಮ ಇಂಡಿಯಾದಲ್ಲಿ ಎಷ್ಟು ದೇವರುಗಳಿದೆ, ಲಿಂಗಗಳು ಎಲ್ಲನೂ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿಯೊಂದು ಯಾವ್ಯಾವ ಇದರಲ್ಲಿದೆ, ಯಾವ ಸ್ಟೇಟಲ್ಲಿದೆ ಎಲ್ಲನೂ ನೇಮ್ ಬರೆದು ಹಾಕಿದ್ದಾರೆ. ಇದೇ ಥರ ದೇವಸ್ಥಾನ ಬೆಂಗಳೂರಲ್ಲೂ ಇದೆ, ಇಲ್ಲೂ ಇದೆ. ನಾನು ಬೆಂಗಳೂರಲ್ಲಿ ನೋಡಿದ್ದೆ, ಹುಬ್ಳಿಲಿ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇರೋದು. ಈ ದೇವಸ್ಥಾನ ಅಂತೂ ತುಂಬಾ ಫುಲ್ ತಂಪಾಗಿತ್ತು. ನಾವು ಬಿಸಿಲಲ್ಲಿ ಬಂದ್ವಿ, ಅಲ್ಲಿ ಊಟ ಮಾಡಿಕೊಂಡು ಇಲ್ಲೇ ಕೂತ್ಕೊಂಡ್ಬಿಡೋಣ ಅನಿಸಿತ್ತು, ಅಷ್ಟು ಚೆನ್ನಾಗಿತ್ತು. ಅದೇನೋ ಗೊತ್ತಿಲ್ಲ, ದೇವಸ್ಥಾನ ಅಂದರೆ ಹಾಗೇ ತುಂಬ ತಂಪಾಗಿರುತ್ತೆ. ಬಟ್ ಅದರಲ್ಲೂ ಈ ದೇವಸ್ಥಾನ ಅಂತೂ ತುಂಬ ತಂಪಾಗಿತ್ತು, ನೆಮ್ಮದಿಯಾಗಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಎಲ್ಲ ದೇವಸ್ಥಾನದ ಲೀಸ್ಟ್ ಈ ಬೋರ್ಡ್ ಮೇಲೆ ಹಾಕಿದ್ದಾರೆ. ಭೀಮಾಶಂಕರ ದೇವಸ್ಥಾನ ಮಹಾರಾಷ್ಟ್ರ, ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶ, ಕಾಶಿ ವಿಶ್ವನಾಥ ಉತ್ತರ ಪ್ರದೇಶ, ನಾಗೇಶ್ವರ ದೇವಸ್ಥಾನ ಗುಜರಾತ್, ಹಾಗೆ ಗಿರಿ ಸೋಮನಾಥ ದೇವಸ್ಥಾನ ಗುಜರಾತ್, ವೈದ್ಯನಾಥ ದೇವಸ್ಥಾನ ಜಾರ್ಖಂಡ, ಆ್ಯಂಡ್ ಓಂಕಾರೇಶ್ವರ ದೇವಸ್ಥಾನ ಉತ್ತರ ಪ್ರದೇಶ, ಕೇದಾರನಾಥ ಉತ್ತರ ಪ್ರದೇಶ, ತೆಲಂಬೇಶ್ವರ ತಮಿಳುನಾಡು, ಮಹಾಕಾಲ ಭೈರೇಶ್ವರ. ಪ್ರತಿಯೊಂದು ದೇವಸ್ಥಾನವೂ ಯಾವ ಸ್ಟೇಟಲ್ಲಿದೆ ಮತ್ತು ಆ ನೇಮು, ಅಲ್ಲಿ ಯಾವ ಥರ ದೇವಸ್ಥಾನ ಲಿಂಗು ಇದೆ ಅದೇ ಥರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ದೇವಸ್ಥಾನ ವಿಸಿಟ್ ಮಾಡಿ ಬಂದ್ವಿ. ಸ್ವಲ್ಪ ಒಂದು ವಾರ ಹೊರಗಡೆ ಕೂತ್ಕೊಂಡು ಫೋಟೋ ತೆಗಿಯೋಣ ಅಂತ ನಮ್ಮ ದಿಶು ಕೈಗೆ ಫೋನ್ ಕೊಟ್ಟಿದ್ದೀವಿ. ಅವನೇ ವೀಡಿಯೋ ಶೂಟ್ ಮಾಡ್ತಾ ಇದ್ದಾನೆ. ಅಣ್ಣ ಬರಲಿಲ್ಲ, ಅಲ್ಲೇ ಕಾರಲ್ಲೇ ಕೂತಿದ್ದ. 2 ದೇವಸ್ಥಾನ ನೋಡೋ ಅಷ್ಟೊತ್ತಿಗೆ 3 o'clock 4 o'clock ಆಯಿತು. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಅಷ್ಟೇ. ಯಾರೆಲ್ಲ ಹುಬ್ಳಿಯವರು ಇದ್ದೀರಾ, ಸಿದ್ಧಾ ರೋಡ್ ಮಠ ಮತ್ತು ಜ್ಯೋತಿರ್ಲಿಂಗ ಟೆಂಪಲ್ ನೋಡಿದ್ದೀರಾ,
ವಿಸಿಟ್ ಮಾಡಿದ್ದಾರೆ. ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಆ್ಯಂಡು ಯಾರೆಲ್ಲ ನೋಡಿಲ್ಲ ಹತ್ರದಲ್ಲಿದ್ದೀರಾ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದ ಔಟ್ಲುಕ್ ಈ ಥರ ಇದೆ. ನಮ್ಮದು ಇಶ್ಯೂ ಇಲ್ಲಿ ಬಂದರೂ ಹೋಮ್ವರ್ಕ್ ಬಿಡ್ತಾ ಇಲ್ಲ. ಅಂಕಲ್ ಕೂಡ ಬುಕ್ಸು ಪೆನ್ನು ಎಲ್ಲ ಕುಡಿಸ್ಕೊಂಬಂದಿದ್ರು. ಡ್ರಾಯಿಂಗ್ ಮಾಡ್ತಾ ಇದ್ದಾನೆ, ರೆಸ್ಟ್ ಮಾಡಂದ್ರೂ ಮಾಡ್ತಾಯಿಲ್ಲ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.